ಬಳಸುವವರು ಈ ಒಂದು ಸ್ಟೋರಿಯನ್ನ ನೋಡ್ಲೇಬೇಕು. ಏಪ್ರಿಲ್ 1ರಿಂದ ಫೋನ್ ಪೇ ಗೂಗಲ್ ಪೇ ನಿಯಮಗಳು ಉಲ್ಟಾ ಪಲ್ಟಾ. ರಾಷ್ಟ್ರೀಯ ಪಾವತಿ ನಿಗಮದಿಂದ ಹೊಸ ನಿಯಮ ಬಿಡುಗಡೆಯಾಗಿದೆ. ಖಡಕ್ ಸೂಚನೆಯಿಂದ ಜಿಪೇ ಫೋನ್ ಪೇ ಬಳಕೆದಾರರಿಗೆ ಬಿಗ್ ಶಾಕ್. ಹಾಗಾದ್ರೆ ಯಾವುದು ಆ ಹೊಸ ನಿಯಮ? ಏಪ್ರಿಲ್ 1ರ ನಿಯಮದ ಬಗ್ಗೆ ಯಾಕೆ ಇಷ್ಟು ಗೊಂದಲ ಸೃಷ್ಟಿಯಾಗ್ತಾ ಇದೆ? ಏಪ್ರಿಲ್ 1ರ ಹೊಸ ನಿಯಮ ಏನು ಗೊತ್ತಾ? ನಿಮ್ಮ ಸ್ಥಗಿತಗೊಂಡಿರುವ ಹಳೆಯ ನಂಬರ್ ನಿಷ್ಕ್ರಿಯೆಗೊಳಿಸಲಾಗುತ್ತೆ. ಹಳೆಯ ನಂಬರ್ನಲ್ಲಿ ಇನ್ನು ಮುಂದೆ ಜಿಪೇ ವರ್ಕ್ ಆಗೋದೇ ಇಲ್ಲ. ಲೇಟೆಸ್ಟ್ ನಂಬರ್ ಅಂದ್ರೆ ಬ್ಯಾಂಕ್ನಲ್ಲಿ ರಿಜಿಸ್ಟರ್ ಆಗಿರುವಂತಹ ನಂಬರ್ಗಳಿಗೆ ಮಾತ್ರ ಆಕ್ಟಿವೇಶನ್ಸ್ ಇರುತ್ತೆ. ಹಳೆಯ ನಂಬರ್ನಿಂದ ಇದ್ದಂತಹ UPI ID ನಿಷ್ಕ್ರಿಯ ಮಾಡಲಾಗುತ್ತೆ. ಈ ನಿಯಮ ಏಪ್ರಿಲ್ 1ರಿಂದ ಜಾರಿ ಮಾಡಲಾಗ್ತಾ ಇದೆ. ಎಸ್, ಗೂಗಲ್ ಪೇ ಫೋನ್ ಪೇ ಹಳೆ ನಂಬರ್ ಇತ್ತು, ಅದನ್ನ ಬ್ಯಾಂಕಿಗೆ ಕೊಟ್ಟಿರ್ಲಿಲ್ಲ ನಾನು, ಅದಾಗುತ್ತಾ ಅಂತ ಕೇಳಿದ್ರೆ ಇಷ್ಟು ದಿನ ಮಾಡ್ಕೊಂಡು ಬಂದಿದ್ದಂತೂ ಮುಗಿದು ಹೋಯ್ತು. ಇನ್ನು ಮುಂದೆ ಬ್ಯಾಂಕ್ನಲ್ಲಿ ನೀವು ಯಾವ ನಂಬರನ್ನ ಕೊಟ್ಟಿದ್ದೀರೋ ಅದೇ ನಂಬರ್ನಿಂದ ಫೋನ್ ಪೇ ಗೂಗಲ್ ಪೇ ಎಲ್ಲವೂ ಕೂಡ ವರ್ಕ್ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.